ಮುಂಗಾರು ಮಳೆ ಕೈಕೊಟ್ಟ ಹಿನ್ನೆಲೆ ಕಲಬುರಗಿ ಜಿಲ್ಲೆಯ ಜನ ಅಕ್ಷರಶಃ ಬರಗಾಲ ಪರಿಸ್ಥಿತಿಯನ್ನು ಎದುರಿಸುವಂತಾಗಿದೆ. ಒಂದು ಕಡೆ ಆದರೆ ಮತ್ತೊಂದು ಕಡೆ ಕಲಬುರಗಿ ನಗರದ ಜನರಿಗೆ ಮಹಾನಗರ ಪಾಲಿಕೆ ಅಧಿಕಾರಿಗಳು ನಿರ್ಲಕ್ಷ್ಯದಿಂದಾಗಿ ಸೂಕ್ತ ಸಮರ್ಪಕವಾಗಿ ಬಳಸುವ ನೀರು ಕೂಡ ಸಿಗ್ತಾ ಇಲ್ಲ ಅಂತ ಆರೋಪ ಕೂಡ ಕೇಳಿಬರ್ತಿರುವಂಥದ್ದು. ನಾನು ಸದ್ಯ ಕಲಬುರಗಿ ನಗರದ ಬಿದ್ದಾಪುರ ಕಾಲೋನಿಯಲ್ಲಿರುವಂಥ ಜಾಧವ್ ಲೇಔಟ್ನಲ್ಲಿದ್ದೇವೆ. ನೀವು ದೃಶ್ಯಗಳಲ್ಲಿ ಗಮನಿಸಬಹುದು. ಏನು ಈ ಲೇಔಟ್ನಲ್ಲಿ ವಾಸಿಸುವಂಥ 400ಕ್ಕೂ ಅಧಿಕ ಮನೆಗಳಿಗೆ ಇದೀಗ ಕೊಳಚೆ ನೀರು ಸರಬರಾಜು ಮಾಡಲಾಗ್ತಿದೆ ಅನ್ನೋಂಥ ಆರೋಪಗಳು ಕೂಡ ಕೇಳಿಬರ್ತಿವೆ. ನೀವು ದೃಶ್ಯಗಳಲ್ಲಿ ಗಮನಿಸಬಹುದು. ಏನು ಸಂಪೂರ್ಣವಾಗಿ ಕಪ್ಪು ಬಣ್ಣಕ್ಕೆ ತಿರುಗಿದ ನೀರನ್ನು ಪ್ರತಿನಿತ್ಯ ಅಲ್ಲಿ ಸರಬರಾಜು ಮಾಡಲಾಗ್ತಿದೆ. ಏನು ಕಳೆದ 15 ದಿನಗಳಿಂದಲೂ ಕೂಡ ಇದೇ ಪ್ರಮಾಣದ ನೀರನ್ನು ನಾವು ಬಳಸ್ತಾ ಇದ್ದೀವಿ ಅಂತ ಆಕ್ರೋಶವನ್ನು ಅಲ್ಲಿನ ನಿವಾಸಿಗಳು ಮಾಡ್ತಿರುವಂಥದ್ದು. ಏನು ನಲ್ಲಿ ನೀರಿಗೆ ಚರಂಡಿ ನೀರು ಮಿಶ್ರಣಗೊಂಡು ಬರ್ತಾ ಇದೆ. ಆದರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ನಾವು ಗಮನಕ್ಕೆ ತಂದರೂ ಕೂಡ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ ಎನ್ನುವಂಥ ಆಕ್ರೋಶವನ್ನು ಇಲ್ಲಿನ ನಿವಾಸಿಗಳು ಮಾಡ್ತಿರುವಂಥದ್ದು. ಏನು ಈ ನೀರು ಬಳಕೆ ಕುಡಿಯಲು ಮಾತ್ರವಲ್ಲ ಬಳಸೋಕ್ಕೂ ಕೂಡ ಯೋಗ್ಯವಿಲ್ಲ ಅನ್ನುವಂಥ ಮಾತನ್ನು ಇಲ್ಲಿನ ನಿವಾಸಿಗಳು ಹೇಳ್ತಿರುವಂಥದ್ದು. ಏನು ಈ ನೀರು ಬಳಸಿದರೆ ಸಾಂಕ್ರಾಮಿಕ ರೋಗ ಹರಡುತ್ತೆ ಅನ್ನುವಂತಹ ಭೀತಿ ಕೂಡ ಇಲ್ಲಿನ ನಿವಾಸಿಗಳಿಗೆ ಕಾಣ್ತಿರುವಂಥದ್ದು. ನಾನು ಇಲ್ಲಿನ ನಿವಾಸಿಗಳ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಈ ನೀರು ಎಷ್ಟು ದಿನದಿಂದ ಬರ್ತಾ ಇದೆ? ನಿಮ್ಗೆ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ? ಸರ್, ಈ ನೀರು ಬರ್ತಾ ಇದೆ ಇವಾಗ 2 ವಾರಲಿಂದ ಬರ್ತಾ ಇದೆ ಸರ್. ನಾವು ಎಷ್ಟು ಸರಿ ಕಾರ್ಪೊರೇಟರ್ಗಳಿದ್ದೀವಿ, ಇಲ್ಲಿ ಸಂಬಂಧಪಟ್ಟ ನಮ್ಮಲ್ಲಿ ಗ್ರೂಪ್ಗಳಿದಾವೆ ಸರ್. ವಾಟ್ಸಪ್ ಗ್ರೂಪಲ್ಲಿ ಅವ್ರವರು ಬೆಂಬಲಿಗರು ಇದ್ದಾರೆ, ಅವರಿಗೆಲ್ಲ ಹಾಕಿದ್ವಿ ಸರ್. ನಾವು ಹೇಳ್ತೀವಿ, ಅದಕ್ಕೇನೋ ಪರಿಹಾರ ಮಾಡ್ತೀವಿ ಅಷ್ಟೇ, ಮಾತಲ್ಲಿ ಅಷ್ಟೇ ಇದೆ ಸರ್. ಬಟ್ ಕೊಳಚೆ ನೀರು ಇದು ಬೇಕು ಸರ್. ಇದಕ್ಕಿಂತ ಕರಿ ನೀರು ಪೂರ್ತಿ ನಾಲಿ ನೀರು ಅದನ್ನ ಬಿಟ್ಟು ಅರ್ಧ ತಾಸು ಆದ್ಮೇಲೆ ಈ ನೀರು ಹಿಡಿದ್ರೆ ಇಷ್ಟು ಗುಣಮಟ್ಟ ಇದೆ ಸರ್. ಇವ್ರದ್ದು ಸರಬರಾಜು, ಇವ್ರದ್ದು ಫಿಲ್ಟರ್ ಆಗಿ ನೀರು ಬರೋದು ಇದೇ ಥರ ಸರ್. ಇವ್ರದ್ದು ಇದಕ್ಕೆ ಯಾರಿಗೆ ಕೇಳ್ಬೇಕು ಸರ್? ಗೆದ್ದಾದ್ಮೇಲೆ ಆ ಕಡೆ ಕೂಡ್ತಾರೆ ಸರ್. ಅವ್ರ MLA ಅವ್ರ ಏರಿಯಾಗ ಅಷ್ಟೇ, ಬಸ್ ಸ್ಟ್ಯಾಂಡ್ ಆ ಕಡೆನೇ ಸರ್ ಅವ್ರ MLA. ಈ ಕಡೆ ನಮ್ಮ ಬಿದ್ದಾಪುರ ಕಾಲನಿ ಇಲ್ಲ, ನರಕಕ್ಕೆ ತಂದಿಟ್ಟಾರ ಸರ್. ನಮ್ಮ ಬಿದ್ದಾಪುರ ಕಾಲನಿಗೆ ನೀರು ಇಲ್ಲಾರ್ದೆ ದಿನ ಬಳಕೆನೇ ಇಲ್ಲ ಸರ್. ನಮಗೆ ಇಂಥ ನರಕದೆಲ್ಲ ಹೆಂಗಿರ್ಬೇಕು ಸರ್ ನಾವು? ಈಗ ಎಷ್ಟು ದಿನಕ್ಕೊಮ್ಮೆ ನೀರು ಬರುತ್ತೆ? 5 ದಿನಕ್ಕೊಮ್ಮೆ ಬರ್ತಾರೆ, 5 ಇಲ್ಲ 4 ದಿನಕ್ಕೊಮ್ಮೆ ಬರ್ತಾವೆ ಸರ್. ಅದು ರಾತ್ರಿ ಬರ್ತದೆ ಸರ್. ಕೆಲವೊಬ್ರು ಹೇಳಕ್ಕಾಗ್ತದೆ, ಕೆಲವೊಬ್ರು ಮನೆಗೆ ಹೇಳಕ್ಕಾಗಲ್ಲ. 4 ಗಂಟೆ ಬಿಟ್ಟರೆ 6 ಗಂಟೆ ಬಂದ್ ಸರ್. 6 ಗಂಟೆದಾಗ ಯಾರು ಹೇಳ್ತಾರೆ ಸರ್? 4 ಗಂಟೆಗೆ ಅಷ್ಟು ಗಾರ್ಡನ್ ಇದ್ದಲ್ಲಿ ಯಾರು ಹೇಳ್ತಾರೆ ಸರ್? ಅದನ್ನು ಹೇಳಿದೇವೆ ಸಂಜೆಗೆ ಬಿಡುತ್ತೆ. ಇಲ್ಲ ಸರ್, ನಿಮ್ಮ ಟೈಮಿಂಗ್ ಇದೇ ಇಷ್ಟೇ ಇದೆ, ನಿಮ್ಗೆ ತುಂಬ್ಕೋದ್ರೆ ತುಂಬ್ಕೊಳ್ಳಿ ಬಿಡಿ ಅಂತಾರೆ ಅವ್ರು. ಈಗ ಅಷ್ಟರಲ್ಲಿ ತುಂಬ್ಕೊಂಡ್ರೆ ಈ ಥರ ಬರ್ತದೆ ಸರ್. 4 ಗಂಟೆ ನಾವು ಯಾವ ಮನೆ ಬಾಕಲು ಎಬ್ಬಿಸಿ ಅವ್ರಿಗೆ ನಾವು ಹೇಳ್ಬೇಕು ಸರ್? ಯಾರು ರೆಸ್ಪಾನ್ಸ್ ಮಾಡ್ತಾರೆ ಸರ್? ಪೂರ್ತಿ ನಾಳೆ ನೀರು ಬಂದ್ಮೇಲೆ ಯಾರು ಕೇಳ್ತಾರೆ ಸರ್? ಈಗ ತುಂಬ ಆದ್ಮೇಲೆ ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಜೀವನ ಸಾಗಿಸಕತ್ತೀವಿ ಸರ್. ಏನು ಮಾಡ್ಬೇಕು ನೀವೇ ಹೇಳಿ ಸರ್? ನೀರು ನೋಡಿದ್ರೆ ಕುಡಿಯೋಕ್ಕೂ ಅಂತಾರೆ, ಬಳಸೋಕ್ಕೂ ಯೋಗ್ಯ ಇಲ್ಲ. ಈ ರೀತಿ ಕೊಡ್ತಾರೆ, ಬಳಸೋಕೆ ಯೋಗ್ಯನೇ ಇಲ್ಲ ಸರ್. ಅದಕ್ಕೆ ನಿಮ್ಮ ಮುಖಾಂತರ ಅವ್ರಿಗೆ ಕಿವಿಗೆ ಬೀಳಿ ಸರ್. ನಿಮ್ಮ ಮುಖಾಂತರ ಅವ್ರಿಗೆ ಕಿವಿ ಬೀಳಿ ಬಂದ್ರೆ ಇಲ್ಲಿ ಬಂದು ಅವ್ರಿಗೆ ಯಾರ ಅಧಿಕಾರಿಗಳು ತಂದು ಫೀಲ್ಡಲ್ಲಿ ಎಲ್ಲಿ ಲೀಕ್ ಆಗಿ ಎಲ್ಲಿ ಮಿಶ್ರಣ ಆಯಿತು ಅದನ್ನ ಹುಡುಕ್ಬೇಕಲ್ಲ ಸರ್. ಅದಕ್ಕೂ ಇಲ್ಲ ಸರ್. ಇಂಥವ್ರಿಗೆ ಏನು ಮಾಡ್ಬೇಕು ಸರ್? ಇಂಥವ್ರು ಶಾಸಕರಲ್ಲ ಸರ್. ಶಾಸಕರ ಪದವಿಯಿಂದ ಇಳಿದ್ರು ಪರವಾಗಿಲ್ಲ. ನಮಗೆ ಏನಂತ ಓಟ್ ಹಾಕ್ಸ್ಕೋತಾರೆ ಸರ್ ಅವರು? ಎಲ್ಲ ಜನಗಳಿಗೆ ಎಲ್ಲ ಥರ ನಿಮ್ಗೆ ಹೆಲ್ಪ್ ಮಾಡ್ತೀವಿ ಅಂತ ಹೇಳಬೇಕಲ್ಲ ಸರ್. ನಮ್ಮಲ್ಲಿ ಪ್ರತಿಯೊಂದು ಮಂದಿ ಹೋಗಿ ನಮ್ಮ ಏರಿಯಾ ಡೆವಲಪ್ ಮಾಡ್ಕೊಂಡು ಏರಿಯಾಗ ಕಾಪಾಡ್ಕೊಳಕ್ಕೆ ಆಗಲ್ಲ ಅಂತೇಳಿ ಇಂಥವ್ರಿಗೆ ಓಟಕ್ಕೆ ನಾವು ಗೆದ್ದಿಸಿರ್ತೀವಿ ಸರ್. ಇವಾಗ ಏನದ ಸರ್ ಪರಿಸ್ಥಿತಿ? ಹಿಂಗಾದ್ರೆ ಹೆಂಗಿರ್ಬೇಕು ಸರ್ ನಾವು ಬಡಾವಣೆದಾಗ? ನಮ್ಮ ಜೊತೆ ಮಾತಾಡೋಕೆ ಬಡಾವಣೆಯ ಮಹಿಳೆಯರು ಕೂಡ ಇರುವಂಥದ್ದು. ಎಷ್ಟು ದಿನದಿಂದ ಈ ರೀತಿ ನೀರು ಬರ್ತಾ ಇದೆ? ಈ ನೀರಂತೂ ಪೂರಾ ಕೊಳಚೆ ನೀರಾಗಿದೆ. ಇದು ಪರ್ಯಾಯ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಪೂರಾ ಭಾಳ ಹೊಲಸ ಹೊಂಟವ್ ನೋಡ್ರಿ ಸರ್. ಪೈಲೆ ಹಿಡ್ದನು ಹಂಗೆ ಬರ್ತೀವ್ರಿ, ಅಂದ್ರೆ ಸ್ವಲ್ಪ ಜರ ಚಲೋ ಬರ್ತೀವ್ರಿ. ಈಗ್ರೆ ಭಾಳ ಹೊಲಸ ಹೊಂಟವ್ರಿ ಸರ್. ನಮ್ಗೆ ಅವು ಏನು ಮಾಡಕ್ಕೆ ಬರಲ್ರಿ ಸರ್. ಈಗ ಒಟ್ಟು ಸ್ವಚ್ಛ ಇಲ್ರಿ ಸರ್. ನಾವು ಏಟ್ ಖರೀದಿ ತಂದು ಮಾಡ್ಬೇಕು ಹೇಳ್ರಿ ನೋಡಮ್ಮಿ. ನಮ್ಮ ಕೈಲಿ ಆಗಲ್ರಿ ಸರ್. ಅವಕ್ಕೆ ಏನಾರೇ ಮಾಡ್ರಿ, ಎಲ್ಲಾರೇ ಲೀಕೇಜ್ ಇದ್ರೆ ನೋಡ್ರಿ ಸರ್, ನೋಡಿ ಸ್ವಚ್ಛ ಮಾಡಿಸ್ಕೊಡ್ರಿ ನಮ್ಗೆ. ಬೋರ್ವೆಲ್ ನೀರೇನು ಬಳಸಲ್ಲ ಸರ್? ನಮ್ಮಲ್ಲಿ ಬೋರಿಂಗ್ ನೀರೇ ಬರಲ್ಲಾಗ್ಯಾವ್ರಿ. ಹೆಂಗ್ ಮಾಡ್ಬೇಕ್ರಿ? ಬೋರಲ್ಲಿ ನೀರ್ ಇದ್ರೆ ನಾವು ನಾಳೆ ನೀರು ಇದು ಮಾಡಲ್ರಿ. ಬೋರಿಂಗ್ ನೀರೇ ಇಲ್ರಿ ಸರ್. ನಮ್ಮ ಬೋರಿಂಗ್ ನೀರೇ ಇಲ್ರಿ, ಬೋರೇ ಒಣಗ್ ಹೋಗ್ಯದ್ರಿ. ಟ್ಯಾಂಕರ್ ನೀರು ಬಳಸ್ತೀವಿ. ಟ್ಯಾಂಕರ್ ತೋತೀವ್ರಿ ಸರ್. ಟ್ಯಾಂಕರ್ ಆತದ್ರಿ. ಒಂದು ಟ್ಯಾಂಕರ್ ತಗೋಬೇಕಾದ್ರೆ 700-800 ರೂಪಾಯಿ ಬೇಕ್ರಿ ಸರ್. ಈಗ ಆತದ್ರಿ ಸರ್ ನಮ್ಮ ಕೈಲಿ. ಒಂದು ಟ್ಯಾಂಕರ್ ತರ್ಸನ ಅದು 1-2-3 ದಿನ ಆಗೋತವ್ರಿ ಸರ್. ಮತ್ತೆ ಆಮೇಲೆ ಅದೇ ಮಾಡ್ಬೇಕ್ರಿ. ಅದಕ್ಕೆ ಈಗ ಏನಾರೇ ಮಾಡ್ರಿ ಸರ್, ಅದು ಸ್ವಚ್ಛ ಮಾಡಿಸ್ರಿ. ನೀರೇ ಎಲ್ಲಾರೇ ಲೀಕೇಜ್ ಇದ್ರ ನೋಡ್ರಿ ಸರ್. ಈಗ ನಾವು ಕೇಳ್ಕೊಳ್ಳೋದು ಇಷ್ಟೇ ನೋಡ್ರಿ ಸರ್ ನಿಮ್ಗೆ. ಇಷ್ಟು ಬಡಾವಣೆಯ ನಿವಾಸಿಗಳ ಆಗ್ರಹವಾಗಿರುವಂಥದ್ದು. ಏನು ನಲ್ಲಿ ಎಲ್ಲಿ ಡ್ಯಾಮೇಜ್ ಆಗಿದೆ ಅದನ್ನು ಸರಿಪಡಿಸಿ ಶುದ್ಧ ಕುಡಿಯುವ ನೀರು ಹಾಗೂ ಬಳಕೆಗೆ ನೀರನ್ನು ಒದಗಿಸಬೇಕು ಎನ್ನುವಂಥ ಆಗ್ರಹವನ್ನು ಜಾಧವ್ ಲೇಔಟ್ನ ನಿವಾಸಿಗಳು ಮಾಡ್ತಿರುವಂಥದ್ದು. ಶ್ರೀಕಾಂತ್ ಬಿರಾಳ್, ಗ್ಯಾರಂಟಿ ನ್ಯೂಸ್, ಕಲಬುರಗಿ.